MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಜಯಂತ್ ದೂರಿನ ಬೆನ್ನು ಬಿದ್ದ SIT ಅಧಿಕಾರಿಗಳು. ಜಯಂತ್ ಕೂಡ ಒಂದು ದೂರು ಕೊಟ್ಟಿದ್ದಾರೆ. ಈಗ ಜಯಂತ್ ಅವರನ್ನ ಕರೆದು ಮಾಹಿತಿಯನ್ನ SIT ಅಧಿಕಾರಿಗಳು ಆ ದೂರಿಗೆ ಸಂಬಂಧಪಟ್ಟಂತೆ ಪಡೆದುಕೊಳ್ಳಲಿದ್ದಾರೆ. ಮತ್ತೋರ್ವ ದೂರುದಾರ ಜಯಂತ್ ವಿಚಾರಣೆಗೆ SIT ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಬಾಲಕಿ ಶವ ಹೂತು ಹಾಕಲಾಗಿದೆ ಅಂತ ಹೇಳಿ ಜಯಂತ್ ಆರೋಪಿಸಿದ್ರು. 15 ವರ್ಷಗಳ ಹಿಂದಿನ ಘಟನೆ ಇದು. 15 ವರ್ಷದ ಬಾಲಕಿಯನ್ನ ಹೂತು ಹಾಕಲಾಗಿತ್ತು. ಅದನ್ನು ನಾನು ಕಣ್ಣಾರೆ ಕಂಡಿದ್ದೆ, ನಾನೇ ಅದಕ್ಕೆ ಪ್ರತ್ಯಕ್ಷದರ್ಶಿ ಅಂತ ಹೇಳಿ ಈಗಾಗಲೇ ಜಯಂತ್ ಅವರು ಒಂದಷ್ಟು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ SIT ಅಧಿಕಾರಿಗಳಿಗೆ. ಅದರ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಇದೀಗ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡಿದವರ ಮಾಹಿತಿಯನ್ನ ಕೂಡ ಪಡಿತಾರೆ. ಯಾಕಂದ್ರೆ ದೂರುದಾರ ಜಯಂತ್ ಅವರು ಒಬ್ಬ ಪೊಲೀಸ್ ಅಧಿಕಾರಿಯೂ ಕೂಡ ಇದ್ದ ಅಂತ ಹೇಳಿ ಆರೋಪಿಸಿದ್ರು. 2002-3ರಲ್ಲಿ ಬೆಳ್ತಂಗಡಿ ಠಾಣೆಯಲ್ಲಿದ್ದಂತಹ ಸಿಬ್ಬಂದಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ಒಂದು ಕಡೆ ಈಗಾಗಲೇ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ, ಇನ್ನು ಮತ್ತೊಂದು ಕಡೆ ಮತ್ತೋರ್ವ ದೂರುದಾರನ ಎಂಟ್ರಿ ಆಗಿರುವುದು ಈ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ. ಜಯಂತ್ ಅವರನ್ನ ಯಾವ ರೀತಿಯಾಗಿ SIT ಅಧಿಕಾರಿಗಳು ಇವತ್ತು ವಿಚಾರಣೆಗೆ ಒಳಪಡಿಸಲಿದ್ದಾರೆ? ಏನಾದ್ರೂ ಸಾಧ್ಯ ಆದ್ರೆ ಇವತ್ತೇನಾದ್ರೂ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಮುಗಿದ್ರೆ ಈ ಜಯಂತ್ ಹೇಳಿರುವಂತಹ ಸ್ಪಾಟ್ಗೂ ಕೂಡ SIT ಅಧಿಕಾರಿಗಳು ಹೋಗಿ ಮಹಜರು ಮಾಡುವ ಸಾಧ್ಯತೆ ಇದೆಯಾ, ಹೇಗೆ? ಹೌದು ಮಧುಶ್ರೀ, ಈಗಾಗಲೇನು ಸಾಮಾಜಿಕ ಹೋರಾಟಗಾರ ಜಯಂತ್ ಈ ಒಂದು ಧರ್ಮಸ್ಥಳದ ಶವ ಹೂತು ಹಾಕಿದ ಪ್ರಕರಣ ಸಂಬಂಧಪಟ್ಟಂತೆ 2ನೇ ದೂರು ನೀಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಪೊಲೀಸ್ ಅಧಿಕಾರಿ ವಿರುದ್ಧವೇ ಗಂಭೀರವಾದಂತಹ ಆರೋಪವನ್ನು ಮಾಡಿರ್ತಕ್ಕಂಥದ್ದು. 2002 ಮತ್ತು 3ರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಒಬ್ರು 15 ವರ್ಷ ಬಾಲಕಿಯ ಮೃತದೇಹವನ್ನು ಯಾವುದೇ ಕಾನೂನು ಪ್ರಕ್ರಿಯೆ ನಡೆಸದೆ ಹೂತು ಹಾಕಿದ್ದಾರೆ. ಆ ಒಂದು ಘಟನೆಗೆ ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ ಎನ್ನುವಂಥ ನಿಟ್ಟಿನಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಂದು ದೂರು ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಆ ದೂರು ಅರ್ಜಿಯನ್ನು ಇದೀಗ SITಗೆ ಹಸ್ತಾಂತರಿಸಿ DG ಮತ್ತು IGP ಆಗಿರ್ತಕ್ಕಂಥ ಸಲೀಂ ಅವರು ಆದೇಶವನ್ನು ಹೊರಡಿಸಿದೆ. ನಿನ್ನೆ ಅಧಿಕೃತವಾಗಿ ಆ ಒಂದು ದೂರು ಅರ್ಜಿಯ ಪ್ರಕರಣಕ್ಕೆ ತನಿಖೆಗೆ ಸಂಬಂಧಪಟ್ಟ ಅದು ಅಧಿಕೃತವಾಗಿ SITಗೆ ಹಸ್ತಾಂತರವಾಗಿದೆ. ಸೊ ಈಗಾಗಲೇ ಆ ಒಂದು ದೂರು ಅರ್ಜಿಯಲ್ಲಿರ್ತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆಯನ್ನು ಶೋಧನೆ ಮಾಡೋದಕ್ಕೆ SIT ಅಧಿಕಾರಿಗಳು ತಂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕಾಗಿ ಮೊದಲನೇದಾಗಿ ದೂರು ನೀಡಿರ್ತಕ್ಕಂಥ ಜಯಂತ್ ಅವರನ್ನು SIT ಕಚೇರಿಗೆ ಕರೆಸ್ಕೊಳ್ಬೇಕಾಗುತ್ತೆ. ಅವರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡಿಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಜಯಂತ್ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಅಲ್ಲಿನ ಸ್ಥಳೀಯರೊಬ್ರು ಅಲ್ಲಿ ಶವ ಅಂದ್ರೆ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಹಾದು ಹೋಗುವಂತ ರಾಜ್ಯ ಹೆದ್ದಾರಿ ಅದರಲ್ಲಿ ಆ ಒಂದು ಅರಣ್ಯದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿತ್ತು. ಆ ಟೈಮಲ್ಲಿ ಅಲ್ಲಿನ ಸ್ಥಳೀಯರು ಬೆಳ್ತಂಗಡಿ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ನೀಡಿದ್ರು. ಆದ್ರೆ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಆ ಮಾಹಿತಿ ಗೊತ್ತಾಗಿ 1 ವಾರ ಆದ ಬಳಿಕ ಅಲ್ಲಿ ಸ್ಪಾಟಿಗೆ ಬಂದ್ರು. ಅಷ್ಟೇ ಅಲ್ಲದೆ ಅವರು ಆಟೋದ ಮೂಲಕ ಆ ಒಂದು ಸ್ಥಳಕ್ಕೆ ಬಂದಿದ್ರು. ಮತ್ತೆ ಅಲ್ಲಿ ಸ್ಥಳೀಯರನ್ನು ಮಿಸ್ಗೈಡ್ ಮಾಡಿದ್ರು. ಅಂದ್ರೆ ಅಲ್ಲಿ ಬಾಲಕಿಯ ಶವ ಅಲ್ಲ, ಅದು 35ರಿಂದ 40 ವರ್ಷ ವಯಸ್ಸಿನ ಮಹಿಳೆಯ ಶವ ಆಗಿದೆ. ಜೊತೆಗೆ ಅದು ಕೊಲೆ ಆ ರೀತಿಯಾದಂತ ಯಾವುದೇ ಕೃತ್ಯ ಆಗಿಲ್ಲ, ಬದಲಾಗಿ ಆ ಮಹಿಳೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅಂತೇಳಿ ಆ ಟೈಮಲ್ಲಿ ಆ ಪೊಲೀಸ್ ಅಧಿಕಾರಿ ಮಿಸ್ಗೈಡ್ ಮಾಡಿದ್ರು. ಸೊ ಇದರಲ್ಲಿ ಪೊಲೀಸ್ ಅಧಿಕಾರಿಯ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ಹೀಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎನ್ನುವಂಥದ್ದು. ಸೊ ಇಷ್ಟೆಲ್ಲ ಆರೋಪಗಳ ಬಗ್ಗೆ ಅವರಲ್ಲಿರ್ತಕ್ಕಂಥ ದಾಖಲೆಗಳು ಏನೇನಿದೆ ಮತ್ತೆ ಇದರಲ್ಲಿ ಸತ್ಯಾಸತ್ಯತೆ ಇದೆ ಎಂಬುದನ್ನು ಮೊದಲನೇದಾಗಿ SIT ಅಧಿಕಾರಿಗಳು ಕಂಡುಕೊಳ್ಬೇಕು. ಒಂದ್ ವೇಳೆ ಅದರಲ್ಲಿ ಸತ್ಯಾಸತ್ಯತೆ ಇದೆ ಅಂತ ಹೇಳಿ ಗೊತ್ತಾದ್ರೆ ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಆ ಟೈಮಲ್ಲಿ ಯಾರು 2002 ಮತ್ತು 3ರಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿ ಯಾರು ಕರ್ತವ್ಯವನ್ನು ಮಾಡ್ತಾ ಇದ್ರು ಮತ್ತು ಆ ಟೈಮಲ್ಲಿ ಅವರ ಜೊತೆಗೆ ಅಂದ್ರೆ ಆ ಠಾಣೆಯಲ್ಲಿ ಇದ್ದಂತ ಇತರ ಸಿಬ್ಬಂದಿಗಳು ಯಾರ್ಯಾರಿದ್ರು, ಸೊ ಅದೆಲ್ಲದರ ಡೀಟೇಲ್ ಗಳನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ನಾವು ಜಯಂತ್ ಅವರನ್ನು ಕೂಡ ಇವತ್ತು ಸಂಪರ್ಕ ಮಾಡಿದ್ವಿ, ಆದ್ರೆ ಇಲ್ಲಿವರೆಗೂ ಕೂಡ SIT ಇಂದ ಅವರಿಗೆ ಯಾವುದೇ ರೀತಿಯಿಂದ ಕರೆ ಬಂದಿಲ್ಲ. ಸೊ ಕರೆ ಬಂದಾದ ಬಳಿಕ ಅವರು SIT ಕಚೇರಿ ಬರ್ತಾರೆ, ತಮ್ಮಲ್ಲಿರ್ತಕ್ಕಂಥ ದಾಖಲೆಗಳನ್ನು ನೀಡ್ತಾರೆ. ಸೊ ಈ ಪ್ರಕರಣದ ಬಗ್ಗೆ ಕೂಡ SIT ಗಂಭೀರವಾದಂತಹ ತನಿಖೆಯನ್ನು ನಡೆಸಲಿಕ್ಕಿದೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH